ನಿಮ್ಮ ಸುತ್ತಲಿರುವ ಜೀವಿಗಳ ಬಗ್ಗೆ ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಭೂಮಿಯ ಮೇಲೆ ಅತ್ಯಂತ ಪರಿಪೂರ್ಣವಾಗಿ ವಿನ್ಯಾಸಗೊಳಿಸಲಾದ ಜೀವಿಗಳಲ್ಲಿ ಒಂದಾಗಿದೆ ಒಂಟೆ ಎಂಬುದು ನಿಮಗೆ ತಿಳಿದಿದೆಯೇ? ಬಹುತೇಕ ಪ್ರಾಣಿಗಳು ಬದುಕಲಾರದಂತಹ ಕಠಿಣ ಪರಿಸ್ಥಿತಿಗಳಲ್ಲೂ ಒಂಟೆ ಎಂಬ ಮರುಭೂಮಿಯ ಹಡಗು ಬದುಕುವಂತೆ ಅದನ್ನು ವಿನ್ಯಾಸಗೊಳಿಸಲಾಗಿದೆ. 50 ಡಿಗ್ರಿ ಸೆಲ್ಸಿಯಸ್ಗೂ ಮೀರಿದ ಮರುಭೂಮಿಯ ಉರಿ ಬಿಸಿಲಿನಲ್ಲಿ ವಾಸಿಸುವ ಒಂಟೆಯು ನೀರು ಅಥವಾ ವಿಶ್ರಾಂತಿ ಇಲ್ಲದೆ ಕಿಲೋಮೀಟರ್ಗಳಷ್ಟು ದೂರ ನಡೆದು ಹೋಗಬಲ್ಲದು. ಹೇಗೆ? ಏಕೆಂದರೆ ಅಲ್ಲಾಹನು ಒಂಟೆಯ ದೇಹದಲ್ಲಿ ಅನೇಕ ಪವಾಡಗಳನ್ನು ನಿರ್ಮಿಸಿ ಅದನ್ನು ಪರಿಪೂರ್ಣವಾಗಿ ವಿನ್ಯಾಸಗೊಳಿಸಿದ್ದಾನೆ. ಒಂಟೆಯ ಡುಬ್ಬವು ನೀರನ್ನು ಸಂಗ್ರಹಿಸುವುದಿಲ್ಲ, ಬದಲಾಗಿ ಅದು ಕೊಬ್ಬನ್ನು ಸಂಗ್ರಹಿಸುತ್ತದೆ. ಆ ಕೊಬ್ಬನ್ನು ದೇಹವು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಅಗತ್ಯವಿದ್ದಾಗ ಅದು ನೀರಿನ ಅವಶ್ಯಕತೆಯನ್ನು ಪೂರೈಸುತ್ತದೆ. ಒಂಟೆಯ ರಕ್ತ ಹಾಗೂ ಜೀವಕೋಶಗಳು ನೀರನ್ನು ಎಷ್ಟೊಂದು ಪರಿಣಾಮಕಾರಿಯಾಗಿ ಉಳಿಸಿಕೊಳ್ಳುತ್ತವೆ ಎಂದರೆ ಅದು ಹಲವಾರು ದಿನಗಳವರೆಗೆ ನೀರು ಕುಡಿಯದೆ ಬದುಕಬಲ್ಲವು. ಮರುಭೂಮಿಯಲ್ಲಿ ಆಹಾರ ಅತ್ಯಂತ ವಿರಳ. ಅಲ್ಲಿ ಹೆಚ್ಚಾಗಿ ಮುಳ್ಳಿನ ಪೊದೆಗಳು ಮತ್ತು ಕಳ್ಳಿಗಿಡಗಳೇ ಸಿಗುತ್ತವೆ. ಆದರೆ ಒಂಟೆಯ ಬಾಯಿ ಎಷ್ಟೊಂದು ಗಟ್ಟಿಯಾಗಿರುತ್ತದೆ ಅಂದರೆ ಗಾಯವಾಗದೆ ಮುಳ್ಳುಗಳನ್ನು ಸಹ ಅದು ಅಗೆಯಬಲ್ಲದು. ಒಂಟೆಯ ದಪ್ಪದಾದ ತುಪ್ಪಳ ಚರ್ಮವು ಉರಿಯುವ ಬಿಸಿಲಲ್ಲಿ ಅದನ್ನು ತಂಪಾಗಿರಿಸುತ್ತದೆ. ಮರುಭೂಮಿಯ ತೀವ್ರ ಚಳಿಯ ರಾತ್ರಿಗಳಲ್ಲಿ ಅವುಗಳ ದೇಹವನ್ನು ಬೆಚ್ಚಗಿರಿಸುತ್ತದೆ. ಅವುಗಳ ಪಾದಗಳು ಅಗಲವಾಗಿಯೂ ಮೃದುವಾಗಿಯೂ ಇರುವುದರಿಂದ ಮೃದುವಾದ ಮರಳಿನಲ್ಲಿ ಅದು ಮುಳುಗುವುದಿಲ್ಲ. ಮರುಭೂಮಿಯಲ್ಲಿ ಹಿಮದ ಮೇಲೆ ನಡೆಯುವ ಬೂಟುಗಳಂತೆ ಅವು ಕಾರ್ಯನಿರ್ವಹಿಸುತ್ತವೆ. ಮರಳಿನ ಬಿರುಗಾಳಿಗಳು ಬೀಸಿದಾಗ ಇನ್ನೊಂದು ಪವಾಡ ಕಾಣಿಸುತ್ತದೆ. ಒಂಟೆಯ 2 ಪದರಗಳ ಕಣ್ರೆಪ್ಪೆಗಳು ಜಾಲರಿಯಂತೆ ಹೆಣೆದುಕೊಂಡು ಕುರುಡುಂಟು ಮಾಡುವ ಮರಳಿನಿಂದ ಅದರ ಕಣ್ಣುಗಳನ್ನು ರಕ್ಷಿಸುತ್ತವೆ. ಪ್ರತಿಯೊಂದು ವೈಶಿಷ್ಟ್ಯವೂ ನಿಖರ, ಪ್ರತಿಯೊಂದು ವಿವರಕ್ಕೂ ಸ್ಪಷ್ಟ ಗುರಿ ಇದೆ. ಇದು ಆಕಸ್ಮಿಕವಾಗಿ ನಡೆದ ವಿಕಾಸವಲ್ಲ, ಇದು ವಿನ್ಯಾಸ ಮತ್ತು ನೈಜ ಸೃಷ್ಟಿಕರ್ತನು ನಮಗೆ ಚಿಂತನೆ ಮಾಡಲು ನೀಡಿದ ಒಂದು ಸೂಚನೆ. ಅಫಲಾ ಯಂಜುರೂನ ಇಲಲ್ ಇಬಿಲಿ ಕೈಫ ಖುಲಿಕತ್. ಅವರು ಒಂಟೆಯನ್ನು ಹೇಗೆ ಸೃಷ್ಟಿಸಲಾಗಿದೆ ಎಂದು ಚಿಂತಿಸುವುದಿಲ್ಲವೇ? ಹತ್ತಿರದಿಂದ ನೋಡಿ. ಒಂಟೆಯು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನೀವು ನೈಜ ಸೃಷ್ಟಿಕರ್ತನ ಕುರುಹನ್ನು ಕಾಣುವಿರಿ.